Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕ್ವಿಕ್ ಆಗಿ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಒಂದು 2-3 ವಿಡಿಯೋಸಲ್ಲಿ ಹೆಲ್ತ್ ಟಿಪ್ನ ಶೇರ್ ಮಾಡಿರಲಿಲ್ಲ, ಸೊ ಅದಕ್ಕೆ ಒಂದು ಹೆಲ್ತ್ ಟಿಪ್ನ ಶೇರ್ ಮಾಡೋಣ ಅಂತ. ಸೊ ಪ್ರಾಬಬ್ಲಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಆ್ಯಂಡ್ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಈ ವಿಡಿಯೋನೂ ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಟು ದ ಪಾಯಿಂಟ್ ಹೇಳಿರ್ತೀನಿ, ಡ್ರ್ಯಾಗ್ ಎಲ್ಲ ಮಾಡಿದಿಲ್ಲ, ಸೊ ಸ್ಕಿಪ್ ಮಾಡಿದಿರ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ವಿಡಿಯೋ ಹೆಲ್ತ್ ಟಿಪ್ಪು ಅಂತಂದರೆ, ಎಸ್ ಅಫ್ಕೋರ್ಸ್ ನಮ್ಮದ್ರಲ್ಲಿ ತುಂಬ ಲೈಕ್ ಎಲ್ಲ ರೀತಿಯ ಎಮೋಷನ್ಸ್ ಇರುತ್ತೆ. ಕೋಪ ಮಾಡ್ಕೊಳ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಅಳ್ತೀವಿ, ಖುಷಿ ಆಗುತ್ತೆ. ಸೊ ಇದನ್ನೆಲ್ಲನೂ ಒಂದು ಹ್ಯೂಮನ್ ನೇಚರ್ ಅಲ್ವಾ. ಹ್ಯೂಮನ್ ನೇಚರ್ ಅನ್ನೋದಕ್ಕಿಂತ ಅಫ್ಕೋರ್ಸ್ ಎಲ್ಲ ಲಿವಿಂಗ್ ಥಿಂಗ್, ಎಲ್ಲ ಪ್ರಾಣಿಗಳಲ್ಲೂ ಈ ಎಮೋಷನ್ಸ್ ಎಲ್ಲನೂ ಇದ್ದೇ ಇರುತ್ತೆ. ಸೊ ಇವತ್ತು ಸ್ಪೆಸಿಫಿಕ್ ಆಗಿ ನಾವು ಯಾವುದ್ರ ಬಗ್ಗೆ ಮಾತಾಡೋಣ ಅಂತಂದರೆ ಹ್ಯಾಪಿ ಹಾರ್ಮೋನ್ಸ್. ಸೊ ನಮ್ಮ ಹ್ಯಾಪಿ ಹಾರ್ಮೋನ್ಸ್ ಅಂತ ಇರುತ್ತೆ, ಅದನ್ನು ನಾವು ಕರೆಕ್ಟಾಗಿ ಅದಕ್ಕೆ ಏನೆಲ್ಲ ಫುಡ್ಸ್ ಬೇಕೋ ಅದನ್ನು ಕೊಡ್ತಾ ಇದ್ದರೆ ಅದು ಹ್ಯಾಪಿ ಹಾರ್ಮೋನ್ಸ್ ತಾನೇ ಇಂಪ್ರೂವೈಸ್ ಆಗೋದಾಗಿರಲಿ, ಅದನ್ನು ಉತ್ಪತ್ತಿ ಆಗೋದಾಗಿರಲಿ ಆಗುತ್ತೆ. ಸೊ ನಮ್ಮ ಹ್ಯಾಪಿ ಹಾರ್ಮೋನ್ಸ್ನ ನಾವು ಹೇಗೆ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಫುಡ್ಸ್ ಇದೆ. ಸೊ ಆ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ಹ್ಯಾಪಿ ಹಾರ್ಮೋನ್ಸ್ ಆಟೋಮೆಟಿಕ್ಕಾಗಿ ಅದೇ ಜನ್ರೇಟ್ ಆಗುತ್ತೆ. ಓಕೆನಾ. ಸೊ ಏನಪ್ಪ ಆ ಥರದ್ದೆಲ್ಲ ಫುಡ್ಸು ಅಂತಂದರೆ, ಫಸ್ಟ್ ನಾನು ಯಾವಾಗಲೂ ನನಗೆ ಟಾಪ್ 1 ಲಿಸ್ಟಲ್ಲಿ ಇರುವಂಥದ್ದು ಡಾರ್ಕ್ ಚಾಕ್ಲೇಟ್. ಸೊ ಡಾರ್ಕ್ ಚಾಕ್ಲೇಟು ಅದು ಬರೀ ನಮಗೆ ಹ್ಯಾಪಿ ಹಾರ್ಮೋನ್ಸ್ನ ಅದು ಜನ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ, ಬಟ್ ಅದರಲ್ಲಿ ಏನೋ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ. ನಮ್ಮ ಸ್ಟ್ರೆಸ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ತಕ್ಷಣ ನಾವೇನಾದರೂ ಸ್ಯಾಡ್ ಆಗಿದ್ದರೆ ಹೀಗೆ ನಮ್ಮ ಮೂಡ್ನ ಡೈವರ್ಟ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ಶುಗರ್ ಕಂಟೆಂಟ್ ಅಷ್ಟೊಂದೆಲ್ಲ ಜಾಸ್ತಿ ಇರೋದಿಲ್ಲ. ಆ್ಯಂಡ್ ನೀವು ಡಯಟ್ ಮಾಡೋರು ನೋಡಿ, ಅವರು ಚಾಕ್ಲೇಟ್ ತಿನ್ನಬೇಕು ಅಂತ ಅನಿಸಿದ್ರೆ ಡಾರ್ಕ್ ಚಾಕ್ಲೇಟ್ನೇ ಅವ್ರು ಪ್ರಿಫರ್ ಮಾಡೋದು. ಆ್ಯಂಡ್ ಅದೊಂಥರ ಸಿಕ್ಕಾಪಟ್ಟೆ ಅದೊಂಥರ ಮೈಂಡ್ನೇ ಚೇಂಜ್ ಮಾಡೋಂಥ ಕೆಪಾಸಿಟಿ ಅದರಲ್ಲಿದೆ. ಸೊ ಹ್ಯಾಪಿ ಹಾರ್ಮೋನ್ಸು ಅಷ್ಟೇ ರಿಲೀಸ್ ಮಾಡೋದಕ್ಕೆ ಇದೊಂದು ಸೂಪರ್ ಆಗಿರೋ ಫುಡ್ಡು. ಸೊ ಡಾರ್ಕ್ ಚಾಕ್ಲೇಟು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಬಾಳೆಹಣ್ಣು, ಬನಾನಾ, ಪಚ್ಚಬಾಳೆಹಣ್ಣು ಬರುತ್ತಲ್ಲ, ಸೊ ಅದು ಚಿಕ್ಕದಲ್ಲ, ಪಚ್ಚಬಾಳೆಹಣ್ಣು ಬರುತ್ತಲ್ಲ ಅದೂ ಅಷ್ಟೇ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ಹ್ಯಾಪಿ ಹಾರ್ಮೋನ್ಸ್ ಅದನ್ನು ರಿಲೀಸ್ ಮಾಡೋಷ್ಟು ಕೆಪಾಸಿಟಿ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ನಾವು ನೋಡಿ ಸಮ್ಟೈಮ್ಸ್ ನಮಗೇನಾದರೂ ಲೋ ಫೀಲ್ ಆದಾಗ ಅಥವಾ ನಾವೇನಾದರೂ ಟ್ರಾವೆಲಿಂಗ್ ಮಾಡಿದಾಗ ಒಂದು ಬಾಳೆಹಣ್ಣು ಅಥವಾ 2 ಬಾಳೆಹಣ್ಣು ತಿಂದರೆ ಸಾಕು, ನಮಗೆ ಸ್ಟಮಕ್ ಫಿಲ್ಲಿಂಗ್ ಅಂತ ಅನಿಸುತ್ತೆ. ಸೊ ಎಲ್ಲಾದರೂ ನಾವು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಾಗ ಇನ್ನೇನು ನಮಗೇನು 1 ಅವರ್ 1.5 ಅವರಲ್ಲಿ ನಾವೆಲ್ಲೋ ಮನೆಗೆ ಹೋಗಿ ಸೇರಿ ಊಟ ಮಾಡೋಣ ಅನ್ನೋಷ್ಟರಲ್ಲಿ 1 ಬಾಳೆಹಣ್ಣು ಅಥವಾ 2 ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಸೊ ಅಂಥ ಕೆಪಾಸಿಟಿ ಅದರಲ್ಲಿದೆ. ಆ್ಯಂಡ್ ಹ್ಯಾಪಿ ಹಾರ್ಮೋನ್ಸು ಅಷ್ಟೇ ರಿಲೀಸ್ ಮಾಡೋಷ್ಟು ಕೆಪಾಸಿಟಿನೂ ಬಾಳೆಹಣ್ಣಲ್ಲಿ ಇದೆ. ಆ್ಯಂಡ್ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನೋಡಿ ನಮ್ಮ ಮೂಡೆ ಒಂಥರ ಏನಂತಾರೆ, ಅದರಲ್ಲೂ ಅಷ್ಟೇ ನಾವು ಸಪ್ಪಗಿದ್ರೂ ಅದನ್ನು ನಮ್ಮ ಮೂಡನ್ನ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ಅದರಲ್ಲಿರುತ್ತೆ. ಸೊ ಅದು ಕೂಡ ಒಂದು ಒಳ್ಳೆ ಸೂಪರ್ ಫುಡ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಸೊ ಇದೆಲ್ಲ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಫ್ಯಾಟಿ ಫಿಶ್ಶು. ಸೊ ಫ್ಯಾಟಿ ಫಿಶ್ ಇದು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡೋದಕ್ಕೆ. ಸೊ ಫಿಶೆಲ್ಲ ಯಾರೆಲ್ಲ ಜಾಸ್ತಿ ತಿಂತಾರೆ ಅವ್ರಿಗೆಲ್ಲನೂ ಗೊತ್ತಿರುತ್ತೆ ಈ ವಿಷಯನೆಲ್ಲನೂ. ಸೊ ಇದು ಕೂಡ ಒಂದು ಸೂಪರ್ ಆಗಿರುವಂಥ ಫುಡ್ಡು. ಆ್ಯಂಡ್ ಎಸ್, ಸೊ ಫಿಶಲ್ಲೂ ಅಷ್ಟೇ ಸುಮಾರು ವೆರೈಟಿ ಫಿಶಸ್ ಎಲ್ಲ ಇರುತ್ತೆ. ಸೊ ನನಗೆ ದಿ ಬೆಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಯಾವುದು ಅಂತಂದರೆ ಪಾಂಪ್ಲೆಟ್ ಫಿಶ್ ಬರುತ್ತಲ್ಲ, ಸಿಂಗಲ್ ಮುಳೆ. ನನಗೆ ಅಷ್ಟೊಂದು ಜಾಸ್ತಿ ಇಷ್ಟಪಡಲ್ಲ, ಬಟ್ ಸ್ಟಿಲ್ ನಾನೇನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಯಾವುದೊಂದು ಫಿಶ್ ತಿಂತೀನಿ. ಸೊ ಅದು ಇಷ್ಟ ಆಗುತ್ತೆ ನನಗೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು ಆ್ಯಂಡ್ ಮೆಡಿಟೇಷನ್ ಮಾಡಿ, ಸೊ ಆ್ಯಂಡ್ ಎಕ್ಸಸೈಸ್ ಮಾಡಿ. ಸೊ ಇದರಲ್ಲೆಲ್ಲನೂ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋವಂಥದ್ದು ಎಲ್ಲ ಜಾಸ್ತಿ ಇರುತ್ತೆ. ಸೊ ರೆಗ್ಯುಲರಾಗಿ ನಾವು ಯಾವಾಗ ಎಕ್ಸಸೈಸ್ ಮಾಡ್ತಾ ಇರ್ತೀವಿ ನಮ್ಮದ್ರಲ್ಲಿ ನಮ್ಮ ಚೇಂಜಸ್ ಗೊತ್ತಾಗುತ್ತೆ. ಸೊ ಇನ್ಫ್ಯಾಕ್ಟ್ ನಮ್ಮದ್ರಲ್ಲಿ ನಾವು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ, ನಮಗೆ ರಿಯಲೈಸ್ ಆಗುತ್ತೆ. ಹೌದಲ್ವಾ, ನಮ್ಗೆ ಏನೋ ಒಂದು ಇವತ್ತು ಖುಷಿ ಆಗ್ತಿದೆ ನೋಡಿ. ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಟಾರ್ಗೆಟ್ನ ಸೆಟ್ ಮಾಡಿರ್ತೀವಿ, ಅದನ್ನು ಕಂಪ್ಲೀಟ್ ಮಾಡಿದ ತಕ್ಷಣ
ಲೈಕ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಹಾಗೆ ನಾವೇನಾದರೂ ಒಂದು ಡೈಲಿ ಒಂದು ಆ್ಯಕ್ಟಿವಿಟಿ ಅಂತ ಇಟ್ಕೊಂಡಿರಬೇಕು, ಅದನ್ನು ಫುಲ್ಫಿಲ್ ಮಾಡೋಕ್ಕೂ ಅಷ್ಟೇ. ಆ್ಯಂಡ್ ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ ಅಷ್ಟು ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ, ಆ್ಯಂಡ್ ಐಸ್ ಜಾಸ್ತಿ ಆಗುತ್ತೆ, ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ. ಆ್ಯಂಡ್ ಎನ್ವಿರಾನ್ಮೆಂಟು ಅಷ್ಟೇ. ಸೊ ನಾವು ಪಾಸಿಟಿವ್ ಆಗಿದ್ದು ಎನ್ವಿರಾನ್ಮೆಂಟು ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ಎಕ್ಸಸೈಸ್ ಈಸ್ ದ ಮಸ್ಟ್. ಸೊ ನಾನು ಹೇಳ್ದಂಗೆ ಮೆಡಿಟೇಷನ್ ಮಾಡಿ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸ್, ಸೊ ಇದನ್ನೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ವಾಕು, ಸೊ ಇದೆಲ್ಲ ಸೂಪರಾಗಿ ಹೆಲ್ಪ್ ಆಗುತ್ತೆ. ಸೊ ಚೆನ್ನಾಗಿ ನಾವು ನಿದ್ದೆ ಮಾಡಿದಾಗ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಫ್ರೆಶ್ ಆಗಿರ್ತೀವಿ. ಸೊ ಹ್ಯಾಪಿ ಹಾರ್ಮೋನ್ಸು ಕೂಡ ಅದನ್ನು ಇನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಇನ್ನು ತುಂಬ ಚೆನ್ನಾಗೇ ನಾವಿನ್ನು ಖುಷಿಯಾಗಿ ಲವಲವಿಕೆಯಾಗಿ ಇರ್ತೀವಿ ಆ ಹೋಲ್ ಡೇ. ಸೊ ಚೆನ್ನಾಗಿ ನಿದ್ದೆ ಮಾಡುವಂಥದ್ದು ಇದು ಕೂಡ ಒಂದು ರೀಸನ್ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುವಂಥದ್ದು. ಆ್ಯಂಡ್ ನಮಗಿಷ್ಟ ಆಗಿರುವಂಥ ಕೆಲಸ ಮಾಡಿ ಆ್ಯಂಡ್ ಮ್ಯೂಸಿಕ್ನ ಕೇಳಿ ಖುಷಿಯಾಗಿರಿ, ದೇವ್ರ ಪೂಜೆ ಮಾಡಿ, ಅದರಲ್ಲಿರುವಂಥ ಪಾಸಿಟಿವ್ ವೈಬ್ಸೇ ಬೇರೆ. ಟೆಂಪಲ್ಗೆ ಹೋಗಿ ನಿಮ್ಗೆ ಇಷ್ಟ ಆದರೆ, ಆ್ಯಂಡ್ ಪೆಟ್ಸ್ ಏನಾದರೂ ಇದ್ದರೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಜ ಹೇಳ್ತೀನಿ, ಹೇಗಾಗೋಗಿದೆ ಇವಾಗ ಪ್ರಪಂಚ ಅಂತಂದರೆ ಯಾರ ಜೊತೆನೂ ಅಫೆಕ್ಷನ್ ಇಟ್ಕೊಳ್ತಿಲ್ಲ, ಅಟ್ಯಾಚ್ಮೆಂಟ್ ಇಟ್ಕೊಳ್ತಿಲ್ಲ, ಬಟ್ ಪೆಟ್ಸ್ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಎಸ್, ಅಫ್ಕೋರ್ಸ್ ನನಗೂ ಕೂಡ ಐ ಅಗ್ರಿ ಇನ್ ದ್ಯಾಟ್. ಮನುಷ್ಯನಿಗೆ ಎಷ್ಟೇ ಮಾಡೋದನ್ನು ಅಷ್ಟೇ ಅವ್ರದ್ದು ಏನಂತಾರೆ, ಕೆಟ್ಟದನ್ನು ಮಾಡೋದನ್ನು ಬಿಡಲ್ಲ. ಬಟ್ ಅದು ಓನ್ಲಿ ಪ್ರಾಣಿಗಳು ಮಾತ್ರ ಲಾಯಲ್ ಆಗಿರೋದಕ್ಕೆ ಸಾಧ್ಯ. ಸೊ ನಿಮ್ಗೆ ಇಷ್ಟ ಆದರೆ ಪೆಟ್ನ ಸಾಕೋದು. ಸೊ ಪೆಟ್ನ ಸಾಕಿ. ನಿಜ ಹೇಳ್ತೀನಿ, ಸ್ಟ್ರೆಸ್ ಮಾತ್ರ ಹೆಂಗೆ ರಿಲೀಸ್ ಆಗುತ್ತೆ ಅಂತಂದರೆ, ಆರಾಮಾಗಿ ನೀವು ಎಷ್ಟೇ ಟೆನ್ಷನಲ್ಲಿ ಮನೆಗೆ ಬಂದಿದ್ರು ಒಂದು ಪೆಟ್ಟಿದ್ರೆ ನೀವು ಕಷ್ಟನೇ ಮರ್ತೋಗಿರ್ತೀರ. ನಿಮ್ಗೆ ಎಷ್ಟೇ ಬರ್ಡನ್ ಇದ್ದರೂ ಏನೇ ಇದ್ರೂ ಮರ್ತೋಗಿರ್ತೀರ. ಸೊ ಅಷ್ಟು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಬಿಕಾಸ್ ನಮ್ಗೆ ಅನುಭವ ಆಗಿದೆ. ಸೊ ಸಿಕ್ಕಾಬಟ್ಟೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆ್ಯಂಡ್ ಮನೆ ಲವ್ಲಕ್ಕೆ ಖುಷಿಯಾಗಿ ನಮ್ಗೆ ಎಷ್ಟೇ ಟೆನ್ಷನ್ ಇದ್ದು ಮರ್ತೋಗ್ಬಿಟ್ಟು ನಾವು ಕೂಡ ಅದ್ರ ಜೊತೆಗೆ ಒಂದು ಮಗು ಆಗಿರ್ತೀವಿ. ಸೊ ಅಷ್ಟು ಒಳ್ಳೆ ಸ್ಟ್ರೆಸ್ ಬಸ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಗೈಸ್, ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಪ್ರಾಬಬ್ಲಿ ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.